ರೆಮಿಡೀಸ್. ಇವತ್ತು ನಾವು ಕಾಪು ಬೀಚಲ್ಲಿ ಇದ್ದೇವೆ. ಕರಾವಳಿ ಸೈಡಲ್ಲೆಲ್ಲ ಉಂಟಲ್ಲ, ಕಾಪು ಬೀಚ್ ಅಂತ ಹೇಳಿದ್ರೆ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ಅಂದರೆ ಕಾಪು ಬೀಚಲ್ಲಿ ನಮಗೆ ಖಾಲಿ ಬೀಚ್ ಮಾತ್ರ ಅಲ್ಲ, ಲೈಟ್ ಹೌಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಮತ್ತು ಸಂಜೆ ಹೊತ್ತಿಗೆ ನಮಗೆ ಮೈಂಡ್ ರಿಲೀಫ್ ಆಗಬೇಕಂತ ಹೇಳಿದರೆ ಈ ಥರ ಬೀಚ್ ಸೈಡಿಗೆಲ್ಲ ಬಂದರೆ ಒಳ್ಳೆಯದಾಗ್ತದೆ. ಅಂದರೆ ಅಲೆಗಳನ್ನೆಲ್ಲ ನೋಡಿಕೊಂಡು ಆ ವಾತಾವರಣದಲ್ಲೆಲ್ಲ ಇದ್ದರೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಹಾಗಾದರೆ ಬನ್ನಿ ಒಳಗೆ ಹೋಗಿ ನೋಡುವ ಏನೆಲ್ಲ ಉಂಟಂತೇಳಿ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕಾಪು ಬೀಚಲ್ಲಿ ಉಂಟಲ್ಲ, ಮೇನ್ ಅಟ್ರಾಕ್ಷನ್ ಅಂತ ಹೇಳಿದರೆ ಈ ಕಾಪು ಲೈಟ್ ಹೌಸ್. ಇದನ್ನು ಸ್ಥಾಪನೆ ಮಾಡಿರುವಂಥದ್ದು 1901ರಲ್ಲಿ. 27 ಮೀಟರ್ ಎತ್ತರ ಇದೆ. ಮೊದಲು ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಹಡಗಿನಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಏನೂ ಇರಲಿಲ್ಲ. ಆವಾಗ ಹಡಗೆಲ್ಲ ಹೋಗ್ತಿತ್ತಲ್ಲ, ರಾತ್ರಿ ಟೈಮಿಗೆ ಈ ಪ್ಲೇಸ್ ಗೊತ್ತಾಗಲಿಕ್ಕೆ ಈ ಲೈಟ್ ಹೌಸನ್ನು ಮಾಡಿರುವಂಥದ್ದು. ಅಂದರೆ ರಾತ್ರಿ ಹೊತ್ತಿಗೆಲ್ಲ ಇಲ್ಲಿ ಮೇಲ್ಗಡೆ ಲೈಟ್ ಆಗ್ತಾ ಇರ್ತದೆ, ಅದಕ್ಕೋಸ್ಕರ ಇದನ್ನು ಮಾಡಿರುವಂಥದ್ದು. ಇದು ಮತ್ತು ಶೇಪೆಲ್ಲ ನೋಡಿ ಅಂತೆ, ಫುಲ್ ರೌಂಡ್ ಶೇಪಲ್ಲಿ ಉಂಟು. ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಕಲರ್ ಕೊಟ್ಟು ಒಂಥರ ರಾಕೆಟ್ ಶೇಪಲ್ಲಿ ಮಾಡಿದ್ದಾರೆ. ನಾವು ಮೇಲ್ಗಡೆ ಹೋದ್ರೆ ಉಂಟಲ್ಲ ಒಳ್ಳೆ ವ್ಯೂ ಸಿಗ್ತದೆ. ಅದು ಹೋಗ್ಲಿಕ್ಕೆ ಕೂಡ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ. ಅಂದರೆ ರೌಂಡ್ ಹೋಗಬೇಕು ಮೇಲೆ ತನಕ. ಮತ್ತು ಮೇಲ್ಗಡೆ ಉಂಟಲ್ಲ ಸ್ಟ್ರೇಟ್ ಹೋಗಲಿಕ್ಕೆ, ಅದು ಸ್ಟ್ರೇಟ್ ಹೋಗ್ಲಿಕ್ಕೆ ಕೂಡ ತುಂಬ ಕಂಜೆಸ್ಟ್ ಇರ್ತದೆ. ಹಾಗೆ ಹೋಗೋದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಮೇಲ್ಗಡೆ ಹೋಗಿ ನೋಡುವ ಹೇಗೆ ಉಂಟಂತ ಹೇಳಿ ಎಲ್ಲ ನೋಡುವ. ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಎಲ್ಲ ಉಂಟು, ಟಿಕೆಟ್ ಎಲ್ಲ ಮಾಡ್ಕೊಂಡು ಮೇಲೆ ಹೋಗಬೇಕು. ಬನ್ನಿ. ಇದು ಸ್ಟೆಪ್ಸ್ ಎಲ್ಲ ನೋಡಿ ಅಂತೆ, ಮೇಲ್ಗಡೆ ತನಕ ತುಂಬ ಏರ್ಲಿಕ್ಕೆ ಉಂಟು. ಜನ ನೋಡಿ ಆ ಕಡೆ ಎರಡೂ ಕಡೆಯಿಂದ ಬರ್ತಿದ್ದಾರೆ, ಆ ಕಡೆ ಈ ಕಡೆ. ಇಷ್ಟು ಸಪರ ಮೆಟ್ಲಲ್ಲಿ ನಾವು ಮೇಲೆ ತನಕ ಹೋಗ್ಬೇಕು. ಇದ್ರದ್ದೊಂಥರ ಥ್ರಿಲ್ ಎಕ್ಸ್ಪೀರಿಯನ್ಸ್ ನಮಗೆ ನೋಡಿ. ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಏರ್ಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಒಂದು ಸ್ವಲ್ಪ ನಾವು ಇದು ಏರ್ತೇವೆ ಹೋಗ್ತೇವೆ ಅಂತ ಹೇಳಿ ಇದ್ದವ್ರು ಮಾತ್ರ ಹೋಗ್ಬೋದು. ನೋಡಿ ಸ್ಟೆಪ್ಸ್ ಎಲ್ಲ ತುಂಬ ಸಣ್ಣ ಸ್ಟೆಪ್ಸ್, ಮೇಲುಗಡೆ ತನಕ ಹೋಗ್ಬೇಕಲ್ಲ. ಒಂದು 5 ಫ್ಲೋರ್ ಇದ್ದಾಗಿದೆ ನೋಡಿ. ಕೆಳಗೆಯಿಂದ ಒಂದು ಮೇಲುಗಡೆ ಒಂದು 5 ಫ್ಲೋರ್ ಹತ್ತಿದಾಗೆ ಆಗ್ತದೆ. ಮತ್ತು ಇದು ಸ್ಟೆಪ್ಸ್ ಕೂಡ ರೌಂಡ್ ಸ್ಟೆಪ್ಸ್. ಸ್ಟೆಪ್ಸ್ ಮುಗಿತಾ ಬಂತು, ಇನ್ನು ಸ್ವಲ್ಪ ಇರೋದು. ತುಂಬ ಕಂಜೆಸ್ಟ್ ಇದೆ. ನಾವು ಇವಾಗ ಬಂದಿರೋದು ರೌಂಡ್ ಸ್ಟೆಪ್ಪಲ್ಲಿ. ಇಲ್ಲಿ ನೋಡಿ ಸ್ಟ್ರೈಟ್ ಉಂಟು ಸ್ಟೆಪ್. ಕಾಪು ಬೀಚ್ ಒಂದು ಹೈಟ್ ಇದ್ದ ಪ್ಲೇಸಿಗೆ ಬಂದಿದ್ದೇವೆ ನೋಡಿ. ಇಲ್ಲಿ ಹೀಗೆ ನಿಂತು ನೋಡಿದರೆ ಇಡೀ ನಮ್ಮ ಭೂಮಂಡಲ ಕಾಣ್ತದೆ ರೌಂಡ್ ಶೇಪಲ್ಲಿ. ಬರಲಿಕ್ಕೆ ಕೂಡ ನೀವು ನೋಡಿದ್ರಲ್ಲ ಸ್ಟೆಪ್ಸ್ ಎಲ್ಲ ರೌಂಡ್ ಸ್ಟೆಪ್ಸ್. ಹಾಗೆಯೇ ಹೀಗೆ ಮೇಲ್ಗಡೆ ಏರ್ಕೊಂಡು ಬರಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇದು ಲೈಟ್ ಹೌಸ್ ಉಂಟಲ್ಲ, ಟಾಪ್ ಪೋರ್ಷನಲ್ಲಿದ್ದೇವೆ ನಾವು. ಟಾಪ್ ಪೋರ್ಷನಲ್ಲಿದ್ದು ನೋಡಿ ಹೇಗೆ ಕಾಣ್ತದೆ ಬೀಚ್ ಎಲ್ಲ. ಸುತ್ತಮುತ್ತಲು ನೋಡಿ ಅಂತೆ ಒಳ್ಳೆ ಕಾಣ್ತದೆ ನೋಡಿ. ಇದೊಂದು ನಮಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಈಗ ಕಾಪುಗೆ ಬಂದರೆ ಉಂಟಲ್ಲ, ಈ ಲೈಟ್ ಹೌಸ್ಗೆಲ್ಲ ಬಂದು ಹೋಗಲೇಬೇಕು. ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದು ಲೈಟ್ ಹೌಸ್. ಟೈಮಿಂಗ್ಸ್ ಎಲ್ಲ ಉಂಟು ಬರಲಿಕ್ಕೆ. ಸಂಜೆ 7 ಗಂಟೆಗೆ ಏನೋ ಕ್ಲೋಸ್ ಆಗ್ತದೆ. ಮಾರ್ನಿಂಗ್ ಬೇಗ ಎದ್ದು ಆ ಬೋಟಲ್ಲಿ ಸಮುದ್ರಕ್ಕೆ ಹೋಗಿ ಮೀನುಗಳನ್ನು ಹಿಡಿಲಿಕ್ಕೆ ಹೋಗ್ತಾರೆ ಬೆಳಗ್ಗೆ ಬೇಗ. ನೋಡಿ ಅಲ್ಲಲ್ಲಿ ಬೋಟ್ ಇಟ್ಟಿದ್ದಾರೆ. ಈ ಕಡೆ ಎದುರುಗಡೆ ಉಂಟಲ್ಲ ಸಮುದ್ರ, ಆದರೆ ಅದರ ಆಪೋಸಿಟ್ ಸೈಡ್ ನೋಡಿ ಫುಲ್ ನಮಗೆ ಹಸಿರು ಕಾಣ್ತದೆ. ಅಲ್ಲಿ ಒಳ್ಳೆ ಗ್ರೀನರಿ. ಇದು ನೋಡಿ ಲೈಟ್ ಹೌಸ್ ಇದ್ದು ಮೇನ್ ಅಟ್ರಾಕ್ಷನ್ ಇದ್ದು ಲೈಟ್. ಇದು ನಮಗೆ ರಾತ್ರಿ ಹೊತ್ತಿಗೆ ಟರ್ನ್ ಆಗ್ತಾ ಆಯ್ತದೆ ಲೈಟ್ ನೋಡಿ. ಅದು ಹೇಗೆ ಮಾಡಿದ್ದಾರೆ ಅಂತೇಳಿ ಅದು ನಮಗೆ ಲೈಟ್ ಹೌಸ್ ಇದ್ದು ಟಾಪಲ್ಲಿ ನೋಡಲಿಕ್ಕೆ ಸಿಗ್ತದೆ. ಈ ಲೈಟ್ ಹೌಸ್ ಇದ್ದು ಒಂದು ವಿಶೇಷ ಅಂತ ಹೇಳಿದರೆ ಅದು ಬಂಡೆಕಲ್ಲಿನ ಮೇಲೆ ಮಾಡಿರುವಂಥದ್ದು. ಅದು ಕೂಡ ಬಂಡೆಕಲ್ಲಿನ ಮೇಲೆ ಸ್ಟೆಪ್ ಎಲ್ಲ ಮಾಡಿದ್ದಾರೆ ನೋಡಿ. ಸ್ಟೆಪ್ಪಿಂದ ಮೇಲೆ ಹತ್ತಿ ನಂತರ ಆ ಲೈಟ್ ಹೌಸಿಗೆ ಹೋಗಬೇಕು. ಅದೊಂದು ಇಲ್ಲಿದೊಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿದು ಮೇನ್ ಅಟ್ರಾಕ್ಷನ್ ನೋಡಿ ಅಂತೆ, ದೊಡ್ಡ ದೊಡ್ಡ ಬಂಡೆಕಲ್ಲು. ಅಲ್ಲಲ್ಲಿ ಬಂಡೆಕಲ್ಲು ಉಂಟಲ್ಲ, ಅದರ ಮೇಲೆ ಹೋಗಿ ನಾವು ಹತ್ತಿ ಕೂತ್ಕೋಬಹುದು.
ಅದೇ ಒಂದು ಈ ಬೀಚಿದೊಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಬೇರೆ ಕಡೆಯಲ್ಲೆಲ್ಲ ಈ ಥರ ಬಂಡೆಗಳು ನೋಡಲಿಕ್ಕೆ ಸಿಗೋದಿಲ್ಲಲ್ಲ, ಅಂದರೆ ಸಮುದ್ರದ್ದು ದಡದಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಬಂಡೆಗಳು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಎಷ್ಟು ಗಾಳಿಪಟ ಉಂಟು ನೋಡಿ, ಮಕ್ಕಳೆಲ್ಲ ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ ಗಾಳಿಪಟನ ಹಾರಿಸ್ಕೊಂಡು. ನೋಡಿ ಎಷ್ಟುಂಟು ಜನ, ನೋಡಿ ಅಂತ ಎಷ್ಟಿದ್ದಾರೆ ಇಲ್ಲಿ. ಈ ಥರ ಎಲ್ಲ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ತುಂಬ ಜನ ಬರ್ತಾರೆ. ನೀವು ಕಾಪು ಬೀಚಿಗೆ ಬಂದರೆ ಉಂಟಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಏನಂತ ಹೇಳಿದರೆ ನೋಡಿ, ಇಲ್ಲಿ ಬೋಟಿಂಗ್ ಉಂಟು ಮಕ್ಕಳಿಗೆ ಆಟ ಆಡಲಿಕ್ಕೆ, ಹಾಗೆ ದೊಡ್ಡವರಿಗೆ ಕೂಡ. ಮತ್ತು ಇಲ್ಲಿ ಒಂಟೆ ಸವಾರಿ ಉಂಟು, ಹಾಗೆಯೇ ಕೆಲವು ಇದು ಮರಳಲ್ಲಿ ಆಡುವಂಥ ಗೇಮ್ಸ್ ಅಂದರೆ ಬೈಕ್ ರೈಡಿಂಗ್, ಕಾರ್ ರೈಡಿಂಗ್ ಎಲ್ಲ ಉಂಟು ಇಲ್ಲಿ. ಹಾಗೆಯೇ ಮಕ್ಕಳಿಗೆ ಇದು ಉಯ್ಯಾಲೆ ಥರ, ಜಾರು ಬಂಡಿ ಥರ ಎಲ್ಲ ಉಂಟು ಆಟ ಆಡಲಿಕ್ಕೆ. ತುಂಬ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ವಿಷಯ ಉಂಟು ಇಲ್ಲಿ ಬಂದರೆ. ನೋಡಿ ಬೀಚ್ ಅಂತ ಹೇಳಿದ್ರೆ ಉಂಟಲ್ಲ, ಸಂಜೆ ಹೊತ್ತಿಗೆ ಬರಬೇಕು, ಅದೆಲ್ಲ ಸನ್ಸೆಟ್ ಎಲ್ಲ ನೋಡ್ಲಿಕ್ಕೆ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ ಇಲ್ಲಿ. ಮತ್ತೆ ಖಾಲಿ ಊರಿನವ್ರು ಬರೋದಲ್ಲ, ಫಾರಿನಿಂದೆಲ್ಲ ಬರ್ತಾರೆ, ಫಾರಿನರ್ಸ್ ತುಂಬ ಇದ್ದಾರೆ ನೋಡಿ, ನಮಗೆ ತುಂಬ ನೋಡ್ಲಿಕ್ಕೆ ಸಿಗ್ತಾರೆ ಇಲ್ಲಿ. ಮತ್ತು ಎಲ್ಲೆಲ್ಲಿಂದ ಜನ ಬರ್ತಾರೆ ಇಲ್ಲಿ, ಹಾಗೆ ಇಲ್ಲಿ ತುಂಬ ರಶ್ ಕಾಣ್ತದೆ ನಿಮಗೆ ಜನ ಎಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಪು ಬೀಚ್ ಹೇಗೆ ಉಂಟಂತೇಳಿ. ಇದು ಇರುವಂಥದ್ದು ಮಂಗಳೂರು ಮತ್ತು ಉಡುಪಿ ಹೈವೇಯಲ್ಲೇ ಕಾಪು ಅಂತ ಪ್ಲೇಸ್ ಉಂಟಲ್ಲ, ಅದರಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಬರಬೇಕು. ಇದರದ್ದು ಲೊಕೇಶನ್ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ, ತಪ್ಪದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಇಲ್ಲಿ ಬಂದು ನಿಮ್ಮದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಹೀಗೆ ನಮ್ಮ ಚಾನಲ್ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.